ಅಕ್ಕ ಈಗ ನಾಗೇಂದ್ರ ಏನ್ ಮಾಡ್ತಿದ್ದ ಮೊದ್ಲು? ನಾಗೇಂದ್ರ ಏನಿಲ್ಲ ಕೆಲಸ ಮಾಡ್ತಿದ್ದ ಕಡೆಗೆ ಅವ್ರಿಗೆ ಲವ್ ಆಯ್ತು. ಅವಳಿಗೆ ಲವ್ ಆದ್ದು. ಎಷ್ಟು ವರ್ಷದಿಂದ ಅದು ಸ್ಟಾರ್ಟ್ ಆಗಿದ್ದು? 6 ವರ್ಷದಿಂದ ಇದು ಲವ್ ಮಾಡ್ತಿದ್ದವ. 6 ವರ್ಷ ಆಯ್ತು ಲವ್ ಮಾಡಿ. ಇವಾಗ ಈಗ 1-2 ತಿಂಗಳಾಯ್ತು ಅವಳು ಬ್ಲಾಕ್ ಮಾಡಿತ್ತು ಕಡ. ಮೇದಲ್ಲಿ ಬ್ಲಾಕ್ ಮಾಡಿತ್ತು ಕಡ ಅವಳ ನಂಬರ್. ನಾಗೇಂದ್ರನ್ ನಂಬರ್ ರಮ್ಯ ಬ್ಲಾಕ್ ಮಾಡಿತ್ತು ಕಡ. ಅದ್ರ ಸಲುವಾಗಿ ಅವನು ನಮಗ್ ಯಾರಿಗೂ ಗೊತ್ತಿಲ್ಲ. ಅವ ಈ ಕೆಲ್ಸಕ್ಕೆ ಬೆಂಗಳೂರಿಗೆ ಹೋದಂತೂ ನಮಗ್ ಗೊತ್ತಿಲ್ಲ. ಬೆಂಗಳೂರಿಗೆ ಹೋದದ್ ಯಾವ ಕೆಲ್ಸಕ್ಕೆ ಅಂತ ಗೊತ್ತಿಲ್ಲ ಸರ್. ಎಂತಕಂದ್ರೆ ಇವಾಗ ಬೆಂಗಳೂರಿಗೆ ಹೋಗಿ 10 ದಿವಸ ಆಯ್ತು. ಇನ್ನೆಗೆ 10ನೇ ದಿವಸ ಅವನಿಗೆ ಬೆಂಗಳೂರಿಗೆ ಹೋಗಿ. ಬೆಂಗಳೂರಿಗೆ ಹೋಗಿ 10 ದಿನ ಆಯ್ತು. ಮೊನ್ನೆ ಬಂದಿದ್ನ ಕಡ ಮನೆಗೆ. ಮೊನ್ನೆ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಮನೆಗೆ ಬಂದಿ ಸಂಜೆ ಹೊರಟನ್ ಕಡ ಮತ್ತ 6 ಗಂಟೆಗೆ. ಅಂದ್ರೆ ಕಾರ್ ಹೋಯ್ತಲ್ಲ, ಕಾರ್ ಇಲ್ಲಿಂದ ಹೋಗಿದ್ದು ಅದು ಅಲ್ಲಿಂದ ಏನ್ ಮಾಡುದು? ಕಾರ್ ಎಲ್ಲಿಂದ ಅದು? ಕಾರು ಈ ಸೈಡ್ ಅಂದೇ ಅಂತಿರಪ್ಪ. ಆದ್ರೆ ಅವ್ರು ಬೆಂಗಳೂರದಲ್ಲೇ ಕೆಲಸ ಮಾಡ್ತಿದ್ರ. ಕಾರು ಇಲ್ಲ ಈ ಕುಮಟಾ ಹೊನ್ನಾವರ್ ಪಾಸಿಂಗ್ ಕಾರ್ ಅಂತಿರಪ್ಪ. ಹೊನ್ನಾವರ್ ಪಾಸಿಂಗ್ ಕಾರ್ ಅದು. ಅವನು ಬೆಂಗಳೂರಿಗೆ ಕೆಲಸ ಮಾಡ್ತಿದ್ನ? ಅಲ್ಲ, ಕೆಲ್ಸ ಹೀಗೆ ಹೋದದ್ದು ಅವಳು ಸಲುವಾಗಿ ಹೋದ. ಅಲ್ಲಲ್ಲ, ಇವನು ಹೋಗಿದ್ದು. ಬಟ್ ಯಾರು ಕಾರ್ನವನು ಯಾಕೆ ಹೋಗಿದ್ದಂತ? ಕಾರ್ನ ಬೆಂಗಳೂರದಲ್ಲೇ ಇರ್ಬೇಕು ಹೆಚ್ಚಾಗಿ. ಅಲ್ಲಿ ಇದು ಬಾಡಿಗೆ ಮಾಡ್ಕೊಂಡು ಅವಳ ರೂಮಿಗೇನೋ ಹೋಗಿದ್ನ ಕಡ. ಗೊತ್ತಿಲ್ಲ ನಮ್ಗೆ. ಅವ್ರು ನಮ್ಗೇನು ನಿಜವಾಗ ಅವನು ಈ ಕೆಲ್ಸ ಮಾಡೋಕೆ ಬೆಂಗಳೂರಿಗೆ ಹೋದಂತೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್. ಅಂದ್ರೆ ಬೆಂಗಳೂರಿಗೆ ಹೋಗಿ ಅವನು ಅವಳನ್ನ ಕರ್ಕ ಬಂದೆ ಅಂತಿರು. ಅವ್ರಿಬ್ರು ಇಳ್ಕೊಂಡೆ ಅವನೇ ಪಾಸ್ ಮಾಡ್ಕೊಂಡ ಅಂತಾರ. ಏನಂತೂ ನಿಜ ಗೊತ್ತಿಲ್ಲ ಸರ್. ಬಾಂಬ್ ಬ್ಲಾಸ್ಟ್ ಮಾಡೋದು ಅವನೇ ಅಂತಿರು. ಆದ್ರೆ ಅವನ್ನೆಲ್ಲ ಇರ್ಬೇಕು ಹೆಚ್ಚಾಗಿ. ಇವ್ರೇ ಇಳ್ಕೊಂಡೆ ಹೊತ್ತಾಕದ್ರ ಇವ್ರ ಹೆದರ್ಕಿಗೆ ಇವ್ರಿಗೆ ಕೊಂತೆ ಅಂತ ಹೆದರ್ಸಿದ್ನೇ ನಾವ. ಅಂದ್ರ ಸಲುವಾಗಿ ಅವಳು ಹುಡುಗಿ ಕರ್ಕೊ ಬರಕ್ ಹೋದಾಗ ಯಾಕ ಅವ್ ಬಾಂಬ್ ಹಾಕೋಣಕ್ ಸಾಧ್ಯನೇ ಇಲ್ಲ ಅವ. ಈಗ ಒಂದು ವಿಷಯ ಅಂದ್ರೆ ಈ ಲವ್ ಇದೆಯಲ್ಲ, ಲವ್ವಿಗೆ ಅಂದ್ರೆ ಆ ಹುಡುಗಿ ಏನ್ ಮಾಡ್ತಿದ್ಲು? ಅಥವಾ ಹುಡುಗಿ ಮತ್ತೆ ಯಾರು ಹುಡುಗಿ ಮನೆ ಮತ್ತೆ ಹುಡುಗನ ಮನೆ ಎಷ್ಟು ದೂರ ಆಗುತ್ತೆ? ಹುಡುಗನ್ ಮನೆ ಸುಮಾರ ಇಲ್ಲಿ ಹೆಬ್ಬುಳು ಗೊತ್ತಿದ್ದು. ಹೆಬ್ಬುಳದಿಂದ 3 ಕಿಲೋಮೀಟರ್ ಒಳಗ್ ಹೋಗ್ಬೇಕತ್ತೆ. ರಾಜನಗುಳ ಅನ್ಕೊಂಡು. ರಾಜನಗುಳ. ಈ ಹುಡುಗಿ ಮನೆ ನೌಕರಿ ಮಾಡ್ತಿತ್ತು ಅವಳು. ಈಗ 1 ವರ್ಷ ಆಯ್ತು ಬೆಂಗಳೂರದಲ್ಲಿ ಮೆಡಿಕಲ್ ಮಾಡಿತ್ತಲ್ಲ ಅವ್ರ ಡಾಕ್ಟರ್ದ. ಅವಳು ಆ ಕೆಲ್ಸ ಮಾಡಕ್ ಹೋಗಿ ಈಗ 1 ವರ್ಷನೂ ಪೂರಾ ಆಯ್ತೇನ ಗೊತ್ತಿಲ್ಲ ಅಷ್ಟೇ. ಒಟ್ಟು ಇಬ್ರು ಚೆನ್ನಾಗಿದ್ರು, ಇಬ್ರು ಪ್ರೀತಿಯಲ್ಲಿ ಚೆನ್ನಾಗಿದ್ರು. ಪ್ರೀತಿಯಲ್ಲಿ ಮೊದ್ಲು ಚೆನ್ನಾಗಿದ್ರಂದ್ರೆ ಹಿಂಗೆ ಅವಳು ಒಂದ್ ಟೈಮಿಗೆ ಕೇಸ್ ಆಗಿದೆ. ಅವಳು ಬ್ಯಾಡ್ ಅಂದಿತ್ತು ಅವ್ರ ಅಮ್ಮ. ಅವಾಗ ಪಿನೈಲ್ ಎಲ್ಲ ಕುಡ್ದಿ ಅವಾಗ ನಾವು ಬಿಟ್ಬಿಡು ಅಂತ ಹೇಳಾಗಿತ್ತು ಇವನಿಗೆ. ಯಾರು ಕುಡಿದ್ರಿ? ಪಿನೈಲ್ ಹುಡುಗಿ ಕುಡ್ದಿಲ್ಲ. ಪಿನೈಲ್ ಹುಡುಗಿ ಕುಡ್ದಿತ್ತು. ಅಂದ್ರೆ ಇವನು ಬಿಟ್ಟಾಕಂತು ಆಯಿ ಅಂದ್ಕೊಂಡು ಅವ್ರ ಆಯಿ ಹೇಳತ್ ಅಂದ್ಕೊಂಡು ಪಿನೈಲ್ ಕುಡ್ದಿತ್ತು. ಇಬ್ರು ಚೆನ್ನಾಗಿ ಪ್ರೀತಿ ಮಾಡ್ತಿದ್ರು. ಅವಳಿಗೆ ಮನ್ಸಿತ್ತು, ಮನೇಲಿ ಬೇಡ ಅಂತಂದ ಪಿನೈಲ್ ಕುಡಿದ್ಲು. ಪಿನೈಲ್ ಕುಡಿದ್ಲು. ಕಡೆಗೆ ನಾವ್ ಹೇಳಾಗಿದ್ದು ಅವ್ರು ಆತರ ಮಾಡ್ತಿರಲ್ಲ ನಮ್ಮನೆಗೆ ಹೆದರಿಕೆ. ನಮ್ಮನೆಗೆ ಬಂದಿತ್ತು ಅವಳು ರಿಕ್ಷಾ ಮಾಡ್ಕೊಂಡಿ. ಅವಳು ನಮಗ್ ಬೇಡ ಅವ್ನ ಬುಡ್ಕೆ ಹೊಳಿಲಿ ಅಂದ್ಕೊಂಡೆ ಹಂಗೆ ಹಿಂಗೆ ಅಂತ ಪಿನೈಲ್ ಕುಡ್ದ ನಂತರ ನಿಮ್ಮ ಮನೆಗೆ ಬಂದ್ಲಾ ಅಥವಾ ಮೊದ್ಲೇ ಬಂದಿದ್ಲ? ಕುಡುಕಿಂತ ಮೊದ್ಲೇ ಬಂದಿತ್ತು. ಪಿನೈಲ್ ಕುಡ್ದ ಮೇಲೆ ನಮ್ಮ ಮನೆಗೆ ಬರ್ಲಿಲ್ಲ ಅವಳು. ಅಂದ್ರೆ ಪಿನೈಲ್ ಕುಡುಕಿಂತ ಮೊದ್ಲು ನಿಮ್ಮ ಮನೆಗೆ ಬಂದು ಮದುವೆ ಆಗಿ ಹಾಗೆ ಅಂದ್ಲು. ಆಮೇಲೆ ನೀವು ಸ್ವಲ್ಪ ಬುದ್ಧಿವಾದ ಹೇಳಿದ್ರೆ ಕಳಿಸ್ತೀವಿ, ಮನೆಗೆ ಕಳಿಸ್ತೀವಿ. ಅಂದ್ರೆ ಅವಳು ಕಡೆಗೆ ಆಗುವಂತತಿ ಘಟನೆ ಆದಾಗೆ ನಾವೇನಂದಾಗಿತ್ತು, ಬೇಡ ಬಿಟ್ಬಿಡು ನಿಂಗೆ. ಅವಳು ಆತರ ಮಾಡಂತಿದಲ್ಲ, ಅವ್ರ ಆಯಿ ಎಲ್ಲ ಆತರ ಮಾಡ್ತಿದಲ್ಲ. ಇಲ್ಲ ಅವಳು ನನ್ನ ಬಿಡುವುದಿಲ್ಲ ಕಡ. ಅವಳ ನನ್ನಿಂದ ಇರುವಳು ಕಡ. ನನ್ನನ್ನ ಹಚ್ಕೊಂಡಿತ್ತು. ಅವಳೇನಾರು ಜೀವಕ್ಕೇನಾರು ಅಪಾಯ ಆಗುದು ಅಂದ್ಕೊಂಡು ಇವ ಬಿಡದೆ ಹೋದ. ಫೋನ್ ಮಾತಾಡ್ತೆ ಹೊಳ್ದ. ಇಲ್ಲಿ ತನಕ ಸರಿ ಇದ್ರು ಅವ್ರು. ಹೀಗೆ ಒಂದು ಮೇದಲ್ಲಿದ್ದು ಅವನ ನಂಬರ್ ಬ್ಲಾಕ್ ಮಾಡಿರ್ ಕಡ ಅವಳು. ಎಂತದಕ್ಕೋಸ್ಕರ ಲಾಕ್ ಮಾಡಿದಂತ ನಮಗ್ ಗೊತ್ತಿಲ್ಲ ಸರ್. ಆದ್ರೆ ನಮ್ಗೆ ಅವ್ರ ತಂಗಿನೇ ಹೇಳಿತ್ತು, ನಾಗೇಂದ್ರಣ್ಣನ್ ನಂಬರ್ ರಮ್ಯಾಕ ಲಾಕ್ ಮಾಡಿದ್ದ ಅಂತ ಹೇಳಿತ್ತು. ಲಾಕ್ ಮಾಡಿದಂತ ಹೇಳ್ಕೊಂಡಿ ಈ ತರ ಮಾಡಕಮ್ಮ. ಇವನು ಈಗ ಕೆಲ್ಸಕ್ಕಂತೆ ಹೋಗಿ ತಾನು ಮೆಡಿಸಿನ್ ಸೇಲ್ ಮಾಡಕ್ ಹೋಗಿ ಬೆಂಗಳೂರದಲ್ಲಿ ಆರಾಮ್ ಕೆಲ್ಸನ ಏನು ತೊಂದ್ರೆ ಇಲ್ಲ, ನೀವೆಂತದ್ದು ಇದು ಮಾಡುದು ಬೇಡ ಅಂತ ಹೇಳ್ದ ನಮ್ಗೆ. 10 ದಿನ ಆಯ್ತು ಹೋಗಿ ಬೆಂಗಳೂರಿಗೆ ಹೋಗಿ. ಅಷ್ಟೇ 10 ದಿನ ಆಯ್ತು, ಬಾಳ ದಿನ ಆಗ್ಲಿಲ್ಲ. ಈ ಶುಕ್ರವಾರ ಕತೆ ಏನದು?
ಮೊನ್ನೆ ಶುಕ್ರವಾರ ಬೆಳಿಗ್ಗೆ ಮನೆಗೆ ಬಂದಿದ್ನ ಕಡವ ಯಾರು 11 ಯಾರು ಗಂಟೆಗೆ. ನಾಗೇಂದ್ರ ಬೆಂಗಳೂರಿಂದ ವಾಪಸ್ ಬಂದಿದ್ದೀನಿ ಬೆಂಗಳೂರಿಗೆ. ಹಾ ಬೆಂಗಳೂರಿಂದ ಬಂದು ಮನೆಗೆ ಬಂದು 11 ಗಂಟೆಗೆ ಮನೆಗೆ ಹೋಗ್ ಮಧ್ಯಾಹ್ನ 11 ಗಂಟೆ ಮನೆ ಕಡೆ ಇದ್ದಾವ. ಮನೆ ಹತ್ರ ಇದ್ದ ಮೊನ್ನೆ. ಹಾ ಕಡೆ ಸಂಜೆವರೆಗೂ 6 ಗಂಟೆ ಮುಟ್ಟಿಗೂ ಮನೆಯಲ್ಲೇ ಇದ್ನ ಕಡ. ನಮ್ ಮಾವ ಏನನ್ನ ಕಡ ನಾಗೇಂದ್ರ ಅವ್ರ ಮಕ್ಕಳು ಅವ್ರ ತಮ್ಮದಿರು ಹಿಂಗ ನಾಗೇಂದ್ರಣ್ಣ ಬೆಂಗಳೂರಿಗೆ ಹೋಗ್ತೀನಿ ಕಡಪ್ಪ ಮತ್ತೆ ಕೆಲ್ಸಕ್ಕೆ ಅಂದ ಕಡ. ಬಂದ ದಿನನೇ ಮತ್ತೆ ವಾಪಸ್ ಹೋಗ್ತೇನೆ ಬಂದ ದಿನನೇ ಸಂಜೆ ವಾಪಸ್ ಹೊರಟ್ಯ. ಬೆಳಿಗ್ಗೆ 11 ಗಂಟೆ ಬಂದೆ ಸಂಜೆ ವಾಪಸ್ ಹೊರಟ್ಯ. ಕಡೆಗೆ ಇಲ್ಲ ಮನೇಲಿ ಊಟ ಮಾಡ್ಲಿಲ್ಲ ಕಡವ ಹಂಗೆ ಆಸ್ವಾಸ್ ಹೋಟ್ಲಗ್ ಬಂದು ಊಟ ಎಲ್ಲ ಕಟ್ಸ್ಕೊಂಡು ಬೆಂಗಳೂರು ಬಸ್ ಹತ್ತದಾನ. ಬಸ್ ಹತ್ತಿದ್ದಾನೆ ಕಾರಲ್ಲ ಬಸ್ ಹತ್ತಿದ್ದಾನೆ. ಹಾ ಬಸ್ಸೇ ಕಾರಲ್ಲ ಕಾರಲ್ಲಿ ಹೋದ್ದು ಗೊತ್ತಿಲ್ಲ ಸರ್. ಬಸ್ಸಿಗೆ ಹೋದಂತ್ರಪ್ಪ. ಬಟ್ ಬೆಂಗಳೂರಲ್ಲಿ ಇದ್ದವನಿಗೆ ಈ ಹೊನ್ನಾವರದವನು ಹೆಂಗ್ ಕಾರ್ ಸಿಕ್ತಂದ ಅರ್ಥ ಆಗ್ತಿಲ್ಲ ಯಾರಿಗೂ. ಈ ಬೆಂಗಳೂರು ಕಾರ್ ಓಕೆ ಬಟ್ ಹೊನ್ನಾವರದವನು ಅವನಿಗೆ ಹೆಂಗ್ ಕಾಂಟ್ಯಾಕ್ಟ್ ಆದ ಅಂತ ಕಾರ್. ಏನ ಗೊತ್ತಿಲ್ಲ ಅದು ಸರ್ ನಮ್ಗೆ. ಬಟ್ ಈಗ ಸುಮ್ಮನೆ ಅಂದ್ರೆ ಅವರು ಮನೇಲಿ ಎಷ್ಟು ಜನ ಇದ್ದಾರೆ ನಾಗೇಂದ್ರ ಮನೇಲಿ ಒಬ್ನೇ ಹುಡುಗನ? ಇಲ್ಲ ಅವ್ರ ಅಣ್ಣ ಇದ್ದ. ಅವ್ರ ಅಣ್ಣನು ಬೆಂಗಳೂರಲ್ಲೇ ಇದ್ದ. ಅವ್ರ ಅಣ್ಣ ಹೊತ್ತಿಗೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಾರೆ ಸರ್. ಬೆಂಗಳೂರಲ್ಲಿ ಕೆಲಸ ಅವಳು ನರ್ಸಿ ಅಣ್ಣನ ಹೆಂಡತಿ. ಅಣ್ಣ ಹೋದ ವರ್ಷ ಮದ್ವೆ ಆಗಿದ್ದ. ಈಗ ಒಂದು ವರ್ಷ ಆಯ್ತು ಅಣ್ಣ ಅವಳು ಹೆಂಡತಿಗೋಸ್ಕರ ಬೆಂಗಳೂರಲ್ಲೇ ಇದ್ದ. ಅವಳು ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅವ್ರ ಅಣ್ಣನೇ ಹೋಗಿದ್ದ ಈಗ ಅಲ್ಲಿ ಆಸ್ಪತ್ರೆಗೆ. ಅವ್ರ ಅಣ್ಣ ಅತ್ತಿಗೆ ಅಣ್ಣನ ಫ್ರೆಂಡ್ 3 ಜನ ಹೋಗಿರ್ ಕಡೆ. ಇಲ್ಲಿದ್ ಯಾರು ಹೋಗ್ಲಿಲ್ಲ ಅವನ ಇದಕ್ಕೆ. ಅಂದ್ರೆ ಹೋಗ್ತಾ ರೆಡಿ ಆಗಿದ್ರು. ನನ್ ತಮ್ಮ ಒಬ್ಬ ನಮ್ಮ ಮಾವೆಲ್ಲ ರೆಡಿ ಆಗಿದ್ರು. ಅವ್ರ ಅಣ್ಣ ಏನಂದ ಬೇಡ ನಾ ಇದು ಮಾಡ್ಕೊ ಬತ್ತಿ ನೀವು ಬರುದ್ ಬೇಡ ಅಲ್ಲೇ ಇರಿ ಅಂತ ಹೇಳ್ದ. ಅಂದ್ರೆ ನಿನ್ನೆಯಿಂದ ಹಾ ಇನ್ನೆಯಿಂದ ಅದಕ್ಕೆ ಇದು ನೀವು ಎಂತ ಘಟನೆ ನಡೆದ್ ನಮ್ಗೆ ಇನ್ನೂ ಸರಿ ಗೊತ್ತಿಲ್ಲ ಸರ್. ಇಲ್ಲಿದೆ ಕಾರ್ ಮಾಡ್ಕೊ ಹೋಗಿದ್ದ ಏನು 1 hour ಪಾಸಿಂಗ್ ಕಾರ್ ಕಡೋದು. ಹೌದೌದು ಅವ್ರ ಕಾರ್ ಡ್ರೈವರ್ ಮಾತು ನೋಡುವಾಗ ಒಂದ್ ಸ್ವಲ್ಪ ಅದೇ 1 hour ಇದೆ 1 hour ಮಾತು ಅಥವಾ ನಮ್ ಕಡೆ ಮಾತು ಅದು ಈ ಕಾರ್ ಪಾಸಿಂಗ್ ಅಲ್ಲಿ ನೋಡೋ 1 hour. ಬಟ್ ಹೆಂಗ್ ಸಿಕ್ಕದ ಅಂತ ಸ್ವಲ್ಪ ತನಿಖೆ ಆಗ್ಬೇಕು. ಮತ್ತೊಂದಂದ್ರೆ ಈಗ ಏನಾಗ್ತಿದೆ ಸುದ್ದಿ ಏನ್ ಗೊತ್ತುಂಟು ನೋಡಿ ಬಾಂಬ್ ಹಾಕದ ಅಂತ ಏನು ಕೆಟ್ಟ ಸುದ್ದಿ ಬರ್ತಾ ಇದೆ. ಅಂದ್ರೆ ಈ ನಾಡ ಬಾಂಬ್ ಆದ್ರೂ ಅದು ಬಾಂಬ್ ಆಗಿ ಕನ್ವರ್ಟ್ ಆಗಿದೆ. ಬಾಂಬ್ ತರ ಹಾಕದ ಪ್ರೇಯಸಿ ಕೊಂದ ಪಾಗಲ್ ಪ್ರೇಮಿ ಬಾಂಬ್ ಹಾಕದ ಬಾಂಬ್ ಬರೋ ತರ ಪಾಗಲ್ ಪ್ರೇಮಿ ತೊಂದ್ರೆ ಇಲ್ಲ. ಏನಾಗಿ ಗೊತ್ತು ಬಾಂಬ್ ಬರೋ ತರ ಸುದ್ದಿ ಹಾಕ್ತಾ ಇದೆ. ಬಾಂಬ್ ಪೆಟ್ರೋಲ್ ಬಾಂಬ್ ಅಂತ ಇದ್ರು ಅದ್ರಲ್ಲೂ. ಅದೇನು ತುಂಬಾ ಜನ ಹೇಳ್ತಾರೆ ಈ ಮೀನ್ ಹಿಡಿತಾರಲ್ಲ ಅದನ್ನ ತಗೊಂಡ್ ಹೋಗಿದ್ನ ಇಲ್ಲಿ ಬಂದು ತಗೊಂಡ್ ಹೋದ್ನ ಅಂತ ಸುದ್ದಿ ಮಾತಾಡ್ತಿದ್ದಾರೆ. ಈಗ ಊರಿಗೆ ಬಂದ್ಕೊಂಡು ತಗೊಂಡ್ ಹೋಗ್ಬಿಟ್ನ. ಪೆಟ್ರೋಲ್ ಬಾಂಬ್ ಅಂತ ಸುದ್ದಿ ಹಾಕಿರೋ ಅದು ಗೊತ್ತಿಲ್ಲ ಸರ್. ಬ್ಯಾಗ್ ಅಲ್ಲಿ ಬಟ್ ಅಂತ ಒಂದು ಹೊಡೆದಂತೆ ಅಥವಾ ಅಂತ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಅದು ಏನ್ ಕಾರಣ ಏನಾಗಿರ್ಬೋದು ಅಂತ ಹುಡುಗಿ ಕಡೆಯಿಂದ ಸ್ವಲ್ಪ ಜಾಸ್ತಿ ಒತ್ತಡ ಆಯ್ತು ಬೇಡ ಅಂತ ಏನಂತ ಹುಡುಗಿ ನಂಬರ್ ಲಾಕ್ ಮಾಡ್ತಾವಂದ. ಲಾಕ್ ಮಾಡ್ಕೊಂಡು ಬೇರೆ ಯಾರು ನೋಡ್ಕೊಂಡಿತ್ತ ಏನು ಗೊತ್ತಿಲ್ಲ ಸರ್. ಅದು ಅವಳು ವೈಯಕ್ತಿಕ ಬಿಡಿ. ಅದು ಏನಂತ ಗೊತ್ತಿಲ್ಲ ನಮ್ಗೆ. ಅವಳು ಬೆಂಗಳೂರಲ್ಲಿ ಇದ್ದು ಸುಮಾರು 1 ವರ್ಷ ಆತ ಬಂತ ಈಗ ಕೆಲಸ ಮಾಡ್ತಾವಳು. ಈಗ ಕೆಲ್ಸ ಸಿಕ್ಕದಾಗಿದ್ದು ಬೆಂಗಳೂರಲ್ಲೇ ಕೆಲಸ ಮಾಡ್ತಿತ್ತವಳು. ಅವಳು ಎಂತ ಅಂತ ಗೊತ್ತಿಲ್ಲ ಸರ್. ಅದ್ರ ಸಲುವಾಗಿ ಅವನು ಈಗ ಜೀವಾಗೆ ಹಚ್ಕೊಂಡಿದ್ದರು. ಒಟ್ಟು ಪ್ರೀತಿಯಾಗಿ ಮಾತಾಡ್ತಿ. ಅವ್ರ ಆಯಿ ಹುಡುಗಿಗ್ ಹೊಡೆದ್ರು ಆ ಹುಡುಗಿ ಅವನು ಬಿಡ್ಲಿಲ್ಲ. ಆತರ ಮಾತಾಡ್ತಿದ್ದವಳು. ಈಗ ಸಡನ್ ಆಗಿ ಈಗ ಮೇದಲ್ಲಿದ್ರುವ 1-2 ತಿಂಗಳತ್ತೆ ಬಂತ ಅವ್ರ ನಂಬರ್ ಬ್ಲಾಕ್ ಮಾಡಿ ಸರ್. ಅದು ನಮ್ಗೆ ಅವಳು ತಂಗಿ ಹೇಳ್ತ ಸ್ವಂತ ಅವಳು ತಂಗಿನೇ ಹೇಳುತ್ತಾನೆ ಗೊತ್ತು. ಈ ತರ ಮಾಡ್ಕೊಂಡೆ ಅವಳು ಎಂತ ಬರುದಿಲ್ಲ ಅಂತ ಒಂದ್ಸಂತಿಗೆ ಏನಂತೂ ಸರ್ ಗೊತ್ತಿಲ್ಲ ಸರ್. ಆತರ ರೂಮಿಗೆ ಹೋಗಿ ಕರ್ಕೊ ಬಂದಿನ ಗಡ ಇನ್ನೇ. ಹೌದು ಜಯನಗರದಲ್ಲಿ ರೂಮಿಗೆ ಕರ್ಕೊ ಬಂದೇನೆ ಬೆಳಿಗ್ಗೆ 7 ಗಂಟೆಗೆ. ಅಲ್ಲಿಂದ ಅಂಕೋಲ ಬರುದಾರೆ ಅಂದ್ರೆ ನೀವು ಮನೆಗೆ ಬಂದ್ಕೊಂಡು ಒಪ್ಸೋದಿತ್ತ ಏನೋ ಏನ್ ಅದ್ರ ಸ್ಟೋರಿ ಗೊತ್ತಿಲ್ಲ. ಮನೆಗೆ ಬಂದ್ಕೊಂಡು ಇಲ್ಲ ಮನೆಯವರಿಗೆಲ್ಲ ಹೇಳ್ಕೊಂಡು ಮದುವೆ ಸ್ಟೋರಿ ಗೊತ್ತಿಲ್ಲ ಸರ್. ಅವನ ಕಡೆಯವ್ರಿಗೆ ಯಾರಿಗೂ ಕರ್ಕೊ ಹೋಗ್ಲಿಲ್ಲ. ಅವನ ಕಡೆಯವ್ರಿಗೆ ಹೇಳಲಿಲ್ಲ ಏನಿಲ್ಲ. ಹೇಳಿದ್ರೆ ಗೊತ್ತಾಗ್ತಿತ್ತು ಸರ್. ಅವನು ಒಬ್ನೇ ಹೋದಲ್ಲ ಏನು ಗೊತ್ತಿಲ್ಲ ನಮ್ಗೆ. ಅವನು ಹೆಚ್ಚಾಗಿ ಹೆಚ್ಚಾಗಿ ಕರ್ಕ ಬಂದ್ ಮನೆಯವರಿಗೆಲ್ಲ ಹೇಳಿ ಒಪ್ಸು ಮದುವೆ ಆಗೋದಿತ್ತು ನೋಡ್ಬೇಕಂದ್ರೆ ಹುಡುಗಿ. ಹೌದು ಅವ ಬಾಂಬ್ ತಕೋದ್ರು ಅವನ್ ಸೇಫ್ಟಿಗೋಸ್ಕರ ತಕೋದಿರ್ಬೇಕಾಗಿತ್ತದು. ಅವನು ಹಾಕೊಂಡು ಕಲ್ಲ ತಕೋದದು.
ಅವನು ತನ್ನ ತಂಗ ಯಾರು ಕರ್ಕೊಂಡ್ಬರ್ಬೇಕಾರೆ ಏನಾದ್ರು ಮಾಡ್ರು ಅನ್ಕತಕ ಹೋದಾಗಿತ್ತ ಏನಂತ ಗೊತ್ತಿಲ್ಲ ಸರ್. ಬಟ್ ಇಲ್ಲಿ ಅಂತದೇನಾದ್ರು ಮೀನಿಡು ಕೆಲಸ ಅಥವಾ ಹಿಂಗೆ ಫ್ರೆಂಡ್ಸ್ ಜೊತೆ ಬಾಂಬ್ ಹಾಕೋದು ಅಂತದೇನು ಮಾಡ್ತಿದ್ನ ಅಥವಾ ಗೊತ್ತಾಯ್ತು ನಿಮ್ಗೆ ಹೇಳ್ದು ನಾನು ಅಂದ್ರೆ ಊರಲ್ಲಿ ಮಾಡ್ತಲ್ಲ ಮೀನ್ ಇಡ್ಲಿಕ್ಕೆ ಒಂದು ಚಿಕ್ಕ ಪುಟ್ಟ ಬಾಂಬ್ ಹಾಕೋದು ಅಂತದ್ದು ಅಥವಾ ಮೀನ್ ಇಡ್ಲಿಕ್ಕೆ ಅಂತದೇನು ಅದು ಅಂತದ್ದು ಇತ್ತು ಗಾಳ ಹಾಕುದು ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ನ ಅಥವಾ ಫ್ರೀ ಟೈಮ್ ಮೇಲೆ ಅಥವಾ ಇಂಟ್ರೆಸ್ಟಿಂಗ್ ಅಂದ್ರೆ ಅರ್ಥ ನಿಮ್ಗೆ ಟೈಮ್ ಪಾಸಿಗೆ ಅಂತ? ಮೀನ್ ಇಡುದೆಲ್ಲ ಮಾಡ್ತಾರೆ ಅವ್ರು, ಬಲೆ ಹಾಕುದು ಗಾಳ ಹಾಕುದಲ್ಲವ. ಅಲ್ಲ ಈ ತರ ಈ ನಮ್ ಕಡೆ ಪಾರಲ್ಲಿ ಬಾಂಬ್ ಹಾಕುದೆಲ್ಲ ಇರುತ್ತಲ್ಲ, ಆತರ ಮಾಡ್ತಿರೋ ಅಂದ್ರೆ ಯಾವಾಗ್ಲೂ ಹಾಕಿದ್ರೆ ಪಾರಲ್ಲಿ ಬಾಂಬ್ ಹಾಕೊಂಡು ಮೀನ್ ಹಿಡ್ಕೊ ಬಂದಂತ ಯಾವಾಗ ನಿಮ್ಗೆ ನೆನಪಿದ್ಯಾ? ಹಾ ಮೊದ್ಲೆಲ್ಲ ಮಾಡ್ತಿದ್ರು, ಇವಾಗಿಲ್ಲ ಆಗಿತ್ತು. ಅಲ್ಲಲ್ಲ ಅಂದ್ರೆ ಇತ್ತು ಅಂತ ಅಂದ್ರೆ ಅದು ಬಾಂಬ್ ಅಲ್ಲ, ಅದು ಆಕ್ಚುಲಿ ಮೀನಿಗೆ ಹಾಕುದು ಅಂತ ನಿಮ್ಗೆ ಅರ್ಥ ಆಗತ್ತಲ್ಲ ಅದು. ಕೆಲವರು ಅಂತಾರಲ್ಲ, ಕೆಲವೊಬ್ರು ಪೆಟ್ರೋಲ್ ಬಾಂಬ್ ಅಂದ್ರೆ ದೊಡ್ಡ ಪ್ರಮಾಣ ಆಗುತ್ತೆ ಅಂದ್ರೆ ಈ ಪೆಟ್ರೋಲ್ ಬಾಂಬ್ ಅಂದ್ರೆ ಕೆಟ್ಟ ಕೆಲಸಕ್ಕೆ ಬಳಸೋದು ಅಂತ ಇರುತ್ತಲ್ಲ, ಅಂದ್ರೆ ನಿಮ್ಗೆ ಅರ್ಥ ಆಯ್ತು ನಾ ಹೇಳುದು. ಅಥವಾ ಬೇರೆ ಬಾಂಬ್ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕಿಂತ ಈ ಮೀನಿಗೆ ಹಾಕು ಬಾಂಬ್ ತರ ಅಥವಾ ಅಂತದೇನಾದ್ರು ತಗೊಂಡ್ ಹೋಗಿರ್ಬೋದು ಅಂತ. ಹಾ ಆತರನೇ ಅಂತೀರ ಅರ್ಧ ಜನ. ಉಪ್ಪಿನ ಬಾಂಬ್ ತಕ ಹೋಗಿದ್ದ ಅಂತಿರು. ಯಾವ್ದು ಉಪ್ಪುಂತದೆ? ಕೇಪ್ ಒಂದು. ಹಾ ಕೇಪಂದು ಆ ಬಾಂಬ್ ತಕೊಂಡು ಹೋಗಿದ್ದ, ಅದು 4 ಬಾಂಬ್ ಇತ್ತು ಅಂತೀರ ಬ್ಯಾಗಲ್ಲಿ. ಏನು ಗೊತ್ತಿಲ್ಲ ಸರ್, ಮನೆಗ್ ಬಂದ್ಕೊಂಡೆ ತಕ ಹೋಗಿದ್ದ ಅಂತೀರ ಅರ್ಧ ಜನ. ಮನೆ ಅಂದ್ರೆ ಅವ್ನು ಫಸ್ಟ್ ಅವ್ನು ಅವ್ಳ ರೂಮಿಗೆ ಹೋದಾಗೆ ರೂಮಿಗೆ ಹೋಗಿ ಕರ್ಕ ಬಂದ್ಮೇಲೆ ಅವ್ರು ಕಾರಲ್ಲಿ ಬಂದ್ರ. ಕಾರಲ್ಲಿ ಬಂದು ಹೆದರ್ಸ್ಕೊಂಡು ಸ್ವಲ್ಪ ಹಾಗೆ ಜಗಳ ಆಗಿ ಅದು ತುಮಕೂರು ಹತ್ರ ನಿಲ್ಸ್ಕೊಂಡು ಅದು ಗಲಾಟೆ ಆಗಿದೆ, ಅದು ಹಿಂಗೆ ಅನಾಹುತ ಆಗಿದೆ. ಹಾ ತುಮಕೂರು ಹತ್ರ ನಿಲ್ಸಿದ್ದ, ಅವನಾಗ ನಿಲ್ಸಿದ್ದ. ಅಂದ್ರೆ ಕಾರಿನ ಡ್ರೈವರಿಗೆ ಫೋನ್ ಬಂದ್ರು ಗಡ, ಅವ್ರ ತಮ್ಮ ಫೋನ್ ಮಾಡಿದ್ನು ಗಡ. ಕಾರಿನ ಡ್ರೈವರ್ ಇಲ್ಲ, ಅವ್ರ ತಮ್ಮಗೆ ಪೊಲೀಸರು ಫೋನ್ ಮಾಡಿದ್ದು. ಅವನಂದ್ರೆ 2 ಜನಿಂದು ಕಾಗದ ಪತ್ರಕ್ಕೆ ಡಾಕ್ಯುಮೆಂಟ್ಸ್ 2 ಜನ ಫೋನ್ ನಂಬರ್ ಇದ್ ಕಡ ಅವ್ರ ಅಣ್ಣಂದು ತಮ್ಮಂದು. ಅವ್ರ ತಮ್ಮನಿಗೆ ಫೋನ್ ಹೋಯ್ತು ಕಡ, ಕಾರನ್ ಡ್ರೈವರ್ ತಮ್ಮನಿಗೆ ಫೋನ್ ಹಾಕೊಂಡು ಅವ್ನ ಕಾರ್ ಸೈಡ್ ಹಚ್ಚಿನ ಕಡ. ಸೈಡ್ ಹಚ್ಕೊಂಡು ಇಲ್ಲೊಂದು ಬಿಟ್ರು ಕಡ, ಅವಾಗೆ ಬಾಂಬ್ ಫೋಟ್ ಆದ ಕಡ. ಅದೇ ಹಾಗಂತ ಸುದ್ದಿ ಇದೆ. ಬಟ್ ಅವ್ರಿಗೆ ತಮ್ಮನ ಕಾರ್ ನಂಬರ್ ಪೊಲೀಸರಿಗೆ ಯಾರು ಹೇಳಿದ್ರು ಎಲ್ಲವೂ ಕೂಡ ಸ್ವಲ್ಪ ಡೌಟ್ ಇದೆ. ಅಂದ್ರೆ ಕಾರ್ ನಂಬರ್ ಬೇಕಾಗತ್ತಲ್ಲ ಪೊಲೀಸರಿಗೆ. ಆ ಹುಡುಗಿ ಯಾರಪ್ಪ ಸ್ನೇಹಿತೆಯರ ಕೊಟ್ಟಂತೆ, ಯಾರು ರಮ್ಯನ ಸ್ನೇಹಿತೆಯನ್ನ ಕಂಪ್ಲೇಂಟ್ ಕೊಟ್ಟಂತೆ. ಆ ಕೊಡುವಾಗ ಕಾರ್ ನಂಬರ್ ಕೊಟ್ಟಿದ್ರ, ಕಾರ್ ನಂಬರ್ ನೋಡಿದ್ಲಾ ರಮ್ಯಾ ಏನ್ ಮಾಡಿತ್ತ? ಯಾಕಂದ್ರೆ ಕಂಪ್ಲೇಂಟ್ ಕೊಡುವಾಗ ಕಾರ್ ನಂಬರ್ ಕೊಡ್ಬೇಕಾಗತ್ತೆ. ಕಾರ್ ನಂಬರ್ ಕೊಟ್ರೆ ಮಾತ್ರ ಅದೊಂದು ಇದಾಗತ್ತೆ. ಏನು ನಂಬರ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರು. ಹಂಗಾದ್ರೆ ಇದಾಗುತ್ತೆ. ಅಂದ್ರೆ ಪೊಲೀಸರು ಫಾಲೋ ಮಾಡ್ಕೊ ಹೋಗಿರ್ ಕಡ ಅವಾಗ ಹೌದು ಕಾರಿಗೆ ಸರ್. ಬಟ್ ಇವ್ರ ಮನೆಯಲ್ಲ ಪರಿಸ್ಥಿತಿ ಆಗಿದೆ, ಅದು ನಾಗೇಂದ್ರ ಮನೆ ಒಂದು ಕುಟುಂಬದ ಈ ಇದಂತಾರಲ್ಲ, ಎಲ್ಲ ಚಲೋ ಇದ್ರು ಅವ್ರು. ಹಿಂಗೆ ಒಬ್ರೊಬ್ರು ಹಿಂಗೆ ಜಗಳ ಮಾಡೋದೆಲ್ಲ ಇಲ್ಲ, ಚೆನ್ನಾಗಿದ್ರು. ಅವನ ಹಿಂಗೆ ಮದ್ವೆ ಆಗುದ್ ಬೇಡ ಅಂದು ಹೇಳಲಿಲ್ಲ ಆ ಹುಡುಗಿ. ಅವ್ರು ಯಾರು ಅವ್ರ ಅಪ್ಪ ಸಮೇತ ಹೇಳಲಿಲ್ಲ. ಯಾರೋ ಹುಡುಗಿ ಹುಡುಗನ ಮನೆ ಕಡೆಯಿಂದ ಹುಡುಗನಪ್ಪ ಸಮೇತ ಹೇಳಲಿಲ್ಲ. ನೀ ಮದ್ವೆ ಆಗುದಾದ್ರೆ ಮದ್ವೆ ಕೊಡಿಲ್ಲ, ನಾವು ಮದ್ವೆ ಮಾಡ್ತಿರು. ನೀನು ಬೇರೆ ಜಾತಿದು ಲವ್ ಮಾಡ್ಕೊಂಡ್ಯಾ, ನಾವ್ ಬೇಡ ಅಂತ ಹೇಳುದ. ನಿನ್ನೆ ಹೆಂಗ್ ಇಷ್ಟ ಇತ್ತು ಹಂಗ್ ಮಾಡ್ಕೊಡಿಲ್ಲ. ನೀನ್ ಮದ್ವೆ ಆಗುದಾರೆ ಹಿಂದೆ ಕೇಳ್ತೇನೆ. ಅಂದ್ರೆ ಅವರು ಶೆಟ್ಟಿ ಜನಾಂಗ, ಇವರು ನಿಮ್ ಹುಡುಗ ಗೌಡ್ರು, ಹಾಲಕ್ಕಿ ಗೌಡ್ರು ಕುಟುಂಬ. ಗೌಡ್ರು ಹೌದೌದು. ಅದೊಂದು ಬಂದಿರ್ಬೋದಲ್ಲ ಮಿಡ್ಲಲ್ಲಿ ಸ್ವಲ್ಪ, ಅಂದ್ರೆ ಮದುವೆಗೆ ಅಡ್ಡ ಬಂದಿರ್ಬೋದು ಜಾತಿ ಸ್ವಲ್ಪ. ಅವ್ರು ಈ ಹುಡುಗಿ ಕಡೆಯಿಂದ ಅಡ್ಡನೇ, ಅವ್ರ ಹುಡುಗರ ಕಡೆಯಿಂದ ಏನು ಅಡ್ಡ ಇಲ್ಲ. ಬಟ್ ಹುಡುಗಿ ಕಡೆನು ಇವನಿಗೆ ಆವಾಜ್ ಹಾಕುದು, ಧಮಕಿ ಹಾಕುದು ಹಾಗೇನಿಲ್ಲ. ಹುಡುಗಿ ಬೈದಿದ್ದಾರೆ, ಅದ್ ಮಾಡಿದ್ರೆ ಬಿಟ್ಟು ಇವನ್ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ವಲ್ಪ ಬೈಯೋದೇನು ಅಂತದೇನು ಆಗಿಲ್ಲ. ಇಲ್ಲಿಂದ ಅವ ಏನು ಮಾಡಿದ್ದಿಲ್ಲ, ಇವಾಗ ಫಸ್ಟ್ ಟೈಮ್ ಇದು. ಅಲ್ಲ ಹುಡುಗಿ ಮನೆ ಕಡೆಯಿಂದ ಒತ್ತಡ ಅಥವಾ ಬೈದು ಅಂತದೇನು ಇಲ್ಲ. ಮಾಡಿದ್ರು ಅವ್ರು ಫಸ್ಟ್ ಒಂದ್ಸತಿಗೆ. ಈಗ ಅಂತದೇನು ಇಲ್ಲ. ಏನು ಇಲ್ಲ. ಒಂದ್ ಟೈಮ್ಗೆ ಒಂದಿವ್ಸ ಮಾಡಿದ್ರಿ. ಈಗ ಎಂತದ್ದು ಹಂಗ ನೀ ಬರ್ಬೇಡ, ನೀ ಮಾತಾಡ್ಬೇಡ ಅವಳ ಹತ್ರ ಎಲ್ಲ ಧಮ್ಕಿ ಯಾರು ಹಾಕ್ಲಿಲ್ಲ ಅವ್ರ ಹುಡುಗಿ ಕಡೆಯಿಂದ. ಅಪ್ಪ ಅಮ್ಮ ಯಾರು ಹಾಕ್ಲಿಲ್ಲ. ಪಾಪ ಹುಡುಗಿ ಕಡೆಯಿಂದ ಸ್ವಲ್ಪ ಅವರು ಅಪ್ಪ ಸ್ವಲ್ಪ ಕೂಲಿ ಅದು ಇದು ಕೆಲಸ ಮಾಡ್ಕೊಂಡು ಬದುಕ್ತಾ ಇರೋ ಗೊತ್ತಾಯ್ತು ವಿಷಯ. ಅವ್ರು ಹುಡುಗಿ ಮನೆಯವ್ರೆ ಯಾವ ಹುಡುಗ ಬಾ ಅಂತ ತಮ್ಮ ಅಲ್ಲಿ ಕರ್ಕೋಗುದಿತ್ತು, ಇಲ್ಲಿ ಕರ್ಕೋಗುದಿತ್ತು, ಮತ್ತೆ ಬೈಕ್ ತಕ ಬಾ ಆತರ ಮಾತಾಡ್ತಾ ಇದ್ರು. ಹುಡುಗಿ ಅಮ್ಮನಲ್ಲವ ಚಲೋ ಮಾಡ್ಕೊಂಡಿತ್ತು. ಹುಡುಗಿ ಅಮ್ಮ ಸಮೇತ ಅವ್ರು ಹುಡುಗನ ಮನೆಗೆ ಓದ್ತಾ ಬರ್ತಾ ಎಲ್ಲ ಇತ್ತು. ಇವಾಗ ಚಂದ ಮಾಡ್ಕೊಂಡಿತ್ತು ಅವಳು. ಹುಡುಗಿ ಅಮ್ಮನ ಏನು ಅಂತದೇನು ಪ್ರಾಬ್ಲಮ್ ಕಾಣಿಲ್ಲ ಸರ್. ಬಟ್ ಆಗಿದೆ ಈಗ ಇವ್ರ ಮಿಡ್ಲಲ್ಲಿ ಏನಾಯ್ತು ಅದು ಸ್ವಲ್ಪ ಅರ್ಥ ಆಗ್ತಿಲ್ಲ ಏನಂತ.
ಇವ್ರ ಮಿಡ್ಲಲ್ಲಿ ಏನಾಯ್ತಂತ ಗೊತ್ತಿಲ್ಲ ಸರ್ ನಮ್ಗೆ. ಹ್ಮ್ ಹ್ಮ್ ಆದ್ರೆ ಅವ್ರು ನಂಬರ್ ಬ್ಲಾಕ್ ಮಾಡಿದ್ ಮೇದಲ್ಲಿದ್ದು ನಂಬರ್ ಬ್ಲಾಕ್ ಮಾಡಿದ್ದವಳು. ಹ್ಮ್ 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 ಮೇ ಜೂನ್ 2 ತಿಂಗಳತ್ತೆ ಬಂತ ಅವ್ರು ಲಾಕ್ ಮಾಡಿ. ಎಂತಗೋಸ್ಕರ ಲಾಕ್ ಮಾಡಿತ್ತಂತ ಗೊತ್ತಿಲ್ಲ ಸರ್. ಏನೇ ಇದ್ರು ಇವನು ಅಂತ ಅನಾಹುತ ಮಾಡ್ಕೊಳ್ಬಾರ್ದಿತ್ತು ಸುಮ್ಮನೆ, ಯಾಕಂದ್ರೆ ದೊಡ್ಡ ಭವಿಷ್ಯ ಇತ್ತು, ಭವಿಷ್ಯ ಏನೇ ಇತ್ತು. ಇದ್ರು ಅವ ಸಾಯ್ಬಾರ್ದಿತ್ತು. ಹೌದು, ಅಂದ್ರೆ ಇಂತ ಕೆಟ್ಟ ಕೆಲಸ ಮಾಡ್ಕೊಳ್ಬಾರ್ದು. ಇನ್ನು ಹೇಳ್ಕೊಂಡು ವಿಷಯ ಏನು ಪ್ರಪಂಚ ದೊಡ್ಡದಿತ್ತು, ಭವಿಷ್ಯ ದೊಡ್ಡದಿತ್ತು, ಮುಂದಿತ್ತು, ಯಾಕೆ ಸುಮ್ಮನೆ ಯಾಕೆ ಮಾಡ್ಕೊಂಡಿಲ್ಲ? ಹೌದ್ ಸರ್. ಈ ತರ ಮಾಡ್ಕೊಳೋದೆಲ್ಲ ಇತ್ತವ. ನಮಗ್ ಗೊತ್ತೇ ಇಲ್ಲ. ಅವ ಬೆಂಗಳೂರಿಗೆ ಈ ಹುಡುಗಿಗೋಸ್ಕರನೇ ಹೋಗಿ ಅಂತ ಗೊತ್ತಿಲ್ಲ, ಕೆಲ್ಸಕ್ಕೆ ಹೋಗಿ ಅನ್ಕೊಂಡ ನಾವು. ಇಲ್ಲಿ ಊರಲ್ಲಿ ಏನ್ ಕೆಲಸ ಮಾಡ್ತೀವಿ? ಚಾದ ಅಂಗಡಿ ಇಟ್ಕೊಂಡ್ರು ಹಿಲ್ಲೂರು ಕ್ರಾಸ್ ಅಲ್ಲಿ ಏನೋ ಅಂತ ಸುದ್ದಿ ಇತ್ತು. ಚಾದ ಅಂಗಡಿ ಇಟ್ಕೊಂಡು ಈಗ ಚಾದ ಅಂಗಡಿ ಬಂದ್ ಮಾಡಿದ. ಈಗ ಮನೆ ಹತ್ರನೇ ಕೆಲಸ ಮಾಡ್ತಿದ್ದ. ಜಾಗ ಇದೆಯಲ್ಲ, ಗಾಡಿ ಹೊಡೋದು ಇಂಥದ್ದೇನಾರು. ಗಾಡಿ ಅಂದ್ರೆ ಯಾವ್ದು? ಇದೆ ಹಿಂಗೇನಾರು ಬರೀ ಎತ್ತಿ ತಗೋದು. ಅಂದ್ರೆ ಡ್ರೈವರ್ ಆಗಿದ್ರ? ಡ್ರೈವರ್ ಕೆಲಸ ಮಾಡ್ತಿದ್ದ. ಅವ್ರದ್ದೇ ಸ್ವಂತ ಮನೆದೇ. ಓಕೆ ಓಕೆ. ಅವ್ರ ಒಂದ್ ಗಾಡಿ ಇದೆ, ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಗಾಡಿ ಇತ್ತ ಏನು ಇದಿತ್ತ, ಏನು ಆಟೋ ಗಿಟ್ಟು ಇತ್ತ ಸ್ವಲ್ಪ ಏನಾದ್ರು ಏನಿತ್ತು ಅವನು ಊರಲ್ಲಿ ಮನೆ? ಇದು ಎಂತದ್ದು ಅವ್ನ ಗಾಡಿ ಯಾವ್ದಿತ್ತು? ಗಾಡಿ ಬುಲೆರೋ ಇದೆಯಾ? ಓಕೆ ಓಕೆ ತಾಳಿನ ಹೆಸರಲ್ಲಿ ಓಕೆ 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 ಓಕೆ. ಅವ್ನ್ ಬಟ್ ಅವ್ನು ಅವ್ರ ಮನೆದೇ ಗಾಡಿ ತಗೊಂಡು ಓಡಿಸ್ಕೊಂಡು ಸಂಸಾರ ಚೆನ್ನಾಗಿ ಮಾಡ್ತಿದ್ದ ಕುಟುಂಬ. ಗಾಡಿ ಓಡಿಸ್ಕೊಂತಿದ್ದನು. ಓಕೆ. ಯಾವಾಗ ಬರ್ತಾರಂತ ಏನು ಸುದ್ದಿ ಇತ್ತೆಗೆ? ಯಾರು ಇದು ಹೌದು, ಬಾಡಿ ಇವತ್ ಸಂಜೆ ಆಗುದಂದೆ ಅವ್ರ ಅಣ್ಣ. ಇವತ್ ಸಂಜೆ ಆಗುದಂದೆ ಸರ್. ಮನೆಯಲ್ಲ ಸ್ವಲ್ಪ ಹೇಗಿದ್ದಾರೆ ಈಗ ಅಪ್ಪ ಅಮ್ಮ? ಮನೆಯಲ್ಲೇ ನಾವು, ಅವ್ರ ಅಪ್ಪ ಅಮ್ಮ ಎಲ್ಲ ಇದ್ರು. ನಾವು ಹೊನ್ನಾಳಲ್ಲಿ ಇದ್ರು. ನಾವು ಹೋಗ್ಲಿಲ್ಲ ಅಲ್ಲಿಗೆ. ಅವ್ರದ್ದು ಈಗ ಅಲ್ಲಿಗೆ ಹೋಗ್ ಮುಟ್ಲಿಲ್ಲ. ಈಗ ಹೋಗ್ಬೇಕು. ಈಗ ಬರೋದ್ರೊಳಗ ಹೋಗ್ಕೊಂಡಿರ್ಬೇಕು.